ಈಗ ನಾವು ಮೆಂಡಲೇದು ಡೆಸ್ಕ್ಟಾಪ್ ವರ್ಷನ್ ಹೇಗಿತ್ತು ಅಂತ ನೋಡಿದೀವಿ. ಈಗ ನಾವು ವೆಬ್ ವರ್ಷನ್ ಹೇಗಿದೆ ಅಂತ ನೋಡೋಣ. ಸೊ ಈಗ ನಾನು ಇಲ್ಲಿ ಮೆಂಡಲೆ ವೆಬ್ಸೈಟಿಗೆ ಹೋಗ್ತೀನಿ. mendeley.com ಅಂತ ಇದೆ. ಇಲ್ಲಿಗೆ ಬಂದಾಗ ನಿಮಗೆ ವೆಬ್ ವರ್ಷನ್ ಓಪನ್ ಆಗುತ್ತೆ. ನೀವು ವೆಬ್ ವರ್ಷನ್ ಅಲ್ಲಿ ಕೂಡ ನಿಮಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ ಅನ್ನ ಆಡ್ ಮಾಡ್ಬೋದು, ಚೇಂಜಸ್ ಮಾಡ್ಬೋದು. ನಾವು ಯಾವ ತರ ಡೆಸ್ಕ್ಟಾಪ್ ಅಲ್ಲಿ ಕೆಲಸ ಮಾಡಿದ್ವೋ ಅದೇ ತರ ನಾವು ಆನ್ಲೈನ್ ಕೂಡ ಮಾಡ್ಬೋದು. ಈಗ ನಾನು ಇಲ್ಲಿ ಸೈನ್ ಇನ್ ಮಾಡ್ತೀನಿ. ನಾನು ಸೈನ್ ಇನ್ ಆಗಿರಲಿಲ್ಲ, ಸೊ ನಾನು ನನ್ನ ಯಾವ ID ಇಂದ ನಾನು ಲಾಗಿನ್ ಆಗಿದ್ದೀನೋ ಅದರಿಂದನೇ ನಾನು ಸೈನ್ ಇನ್ ಮಾಡ್ತಾ ಇದ್ದೀನಿ. ಪಾಸ್ವರ್ಡ್ ಹಾಕಿ ಈಗ ನೀವು ನಮ್ಮ ಸೇಮ್ ಲೈಬ್ರರಿ ಇಲ್ಲಿ ನೋಡ್ಬೋದು. ಅಲ್ಲಿ ನಾವು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ವಿ, ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ. ಆಮೇಲೆ ಇನ್ನೂ ಒಂದು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿದ್ವಿ. ಸೊ ಆ ಗ್ರೂಪ್ ಅನ್ನ ಕೂಡ ನೀವು ನೋಡ್ಬೋದು ಇಲ್ಲಿ. ಅದರ ನಂತರ ನಾನು ಇಲ್ಲಿ ಕೆಲವು ಚೇಂಜಸ್ ಮಾಡ್ತೀನಿ. ನೀವು ಆ ಚೇಂಜಸ್ ನಿಮ್ಮ ಡೆಸ್ಕ್ಟಾಪ್ ವರ್ಷನ್ ಅಲ್ಲಿ ಹೇಗೆ ಕಾಣಿಸುತ್ತೆ ಅಂತ ನೋಡ್ಬೋದು. ಸೊ ನೋಡಿ, ಈಗ ಇಲ್ಲಿ ಸರ್ಚ್ ಲೈಬ್ರರಿ ಆಮೇಲೆ ನನ್ನ ಹೆಸರಿದೆ. ಸೊ ನಾನೀಗ ಲಾಗಿನ್ ಮಾಡಿರೋದ್ರಿಂದ ನನ್ನ ಹೆಸರು ಇಲ್ಲಿ ಕಾಣಿಸ್ತಾ ಇದೆ. ಲೈಬ್ರರಿಯನ್ನ ಕ್ಲಿಕ್ ಮಾಡಿದ್ರೆ ನಮ್ಮ ಡೆಸ್ಕ್ಟಾಪ್ ವರ್ಷನ್ ಅಲ್ಲಿ ಇರುವಂತಹ ಲೈಬ್ರರಿನೇ ಇಲ್ಲಿ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಗ್ರೂಪ್ ಅಂತ ಇದೆ, ರಿಸರ್ಚ್ ಫ್ರೆಂಡ್ಸ್ ಗ್ರೂಪ್. ಅದೇ ತರ ಕಲೆಕ್ಷನ್ ಅಲ್ಲಿ ನಾನು ಒಂದು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿರೋದು ಕೂಡ ಇಲ್ಲಿ, ಒಂದು ಫೋಲ್ಡರ್ ಅನ್ನ ಕೂಡ ಕ್ರಿಯೇಟ್ ಮಾಡಿದ್ದೀನಿ, ಅದು ನೋಡಬಹುದು ನೀವು. ಸೊ ಇಲ್ಲಿ ಬಂದಾಗ ಆಲ್ ರೆಫರೆನ್ಸಸ್, ಎಲ್ಲ ರೆಫರೆನ್ಸ್ಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಈಗ ಇಲ್ಲಿ ನೀವೇನಾದ್ರೂ ಚೇಂಜಸ್ ಮಾಡಿದ್ರೆ, ಸಪೋಸ್ ನಾನು ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ಆಲ್ ಡಾಕ್ಯುಮೆಂಟ್ಸ್ ಅಲ್ಲಿ ಯಾವುದನ್ನು ಕೂಡ ನಾನು ಫೇವರೇಟ್ ಅಂತ ಹಾಕಿಲ್ಲ. ಆದರೆ ಇಲ್ಲಿಗೆ ಬಂದಾಗ ನಾನು ಒಂದು 2 ಪೇಪರನ್ನು ಫೇವ್ರೆಟ್ ಅಂತ ಮಾಡ್ತೀನಿ, 3 ಪೇಪರನ್ನು. ಆಮೇಲೆ ಇಲ್ಲಿ ಮೆಂಡಲಿ ಡೆಸ್ಕ್ಟಾಪಿಗೆ ಬಂದು ನೋಡಿದರೆ ಇಲ್ಲಿ ಅದು ಟಿಕ್ ಆಗಿಲ್ಲ. ಅದರ ತಕ್ಷಣ ನಾನು ಏನು ಮಾಡಬೇಕು ಅಂದರೆ ಇಲ್ಲಿ ಸಿಂಕ್ ಅಂತ ಮಾಡಬೇಕು. ಸಿಂಕ್ ಅಂತ ಮಾಡಿದ ಕೂಡಲೇ ಅಲ್ಲಿರುವ ಚೇಂಜಸ್ ಎಲ್ಲ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ನೋಡಿ 18%, 22, 40. ಸೊ ಈ ಥರ ಅಲ್ಲಿದ್ದು ಎಲ್ಲ ಡೀಟೇಲ್ಸ್ ಇಲ್ಲಿ ತಗೊಳ್ತಾ ಇದೆ. ನೋಡಿ, ಇಲ್ಲಿಗ ಯಾವುದಕ್ಕೆ ನಾನು ಹೈಲೈಟ್ ಮಾಡಿದ್ದೀನೋ ಇದು ಫೇವ್ರೇಟ್ ಅಂತ ನಾನು ಟಿಕ್ ಮಾಡಿದ್ದೀನೋ ಅದು ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಅದೇ ಥರ ನೀವು ಇಲ್ಲಿಂದ ಡಾಕ್ಯುಮೆಂಟ್ ಅನ್ನ ಡಿಲೀಟ್ ಮಾಡಿದ್ರೆ ಅಲ್ಲಿ ಕೂಡ ಡಾಕ್ಯುಮೆಂಟ್ ಡಿಲೀಟ್ ಆಗುತ್ತೆ. ಸೊ ಈಗ ಇಲ್ಲಿ ಒಂದು ಇಲ್ಲಿ ಸರ್ಚ್ ಅಂತ ಇದೆ. ಸರ್ಚ್ ಅಂದ್ರೆ ನೀವು ಯಾವ್ದಾದ್ರು ಡಾಕ್ಯುಮೆಂಟ್ ಅನ್ನ ಸರ್ಚ್ ಮಾಡಬೇಕಿದ್ರು ಕೂಡ ಇಲ್ಲಿ ಸರ್ಚ್ ಮಾಡಬಹುದು. ಅದೇ ತರ ಇಲ್ಲಿ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಅನ್ನ ಹುಡುಕ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ನಾನೀಗ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಒಂದು ಕೀವರ್ಡ್ ಹಾಕ್ತೀನಿ. ಸೊ ಮೆಂಡಲೆಯಲ್ಲಿ ಕೂಡ ನೀವು ಇದನ್ನ ಸರ್ಚ್ ಮಾಡಬಹುದು. ಸರ್ಚ್ ಮಾಡಿದಾಗ ನಿಮಗೆ ಒಂದಷ್ಟು ಡಾಕ್ಯುಮೆಂಟ್ಸ್ ಕಾಣಿಸ್ತಾ ಹೋಗುತ್ತೆ. ಇಲ್ಲಿ ನೀವು ಫಿಲ್ಟರ್ ಹಾಕಿ ಯಾವ ತರದ ಡಾಕ್ಯುಮೆಂಟ್ ಬೇಕು ಅನ್ನೋವಂಥದ್ದು ನೀವು ತಗೊಳ್ಬಹುದು. ಸೊ ಇದೇ ತರ ಇದನ್ನ ನಾವೀಗ ಇಲ್ಲಿ ಆಡ್ ಟು ಲೈಬ್ರರಿ ಇದನ್ನ ಕ್ಲಿಕ್ ಮಾಡಿ ನಾನು ಆಡ್ ಟು ಲೈಬ್ರರಿ ಅಂತ ಹಾಕ್ಬೋದು. ಆಡ್ ಟು ಲೈಬ್ರರಿ ಅಂತ ಹೇಳಿದ್ರೆ ಆನ್ ಇನ್ವೆಸ್ಟಿಗೇಷನ್ ಇನ್ ಟು ದ ಡಿಟರ್ಮಿನೆಂಟ್ಸ್ ಆಫ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಆಡ್ ಟು ಲೈಬ್ರರಿ ಅಂತ ಮಾಡ್ತೀನಿ. ಸೊ ನಾನಿದು ಆನ್ಲೈನ್ ಹೋಗಿ ನಾನು ಲೈಬ್ರರಿಯಲ್ಲಿ ಆಡ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು ಲೈಬ್ರರಿಯಲ್ಲಿ ಯಾವ ತರ ಕಾಣಿಸ್ತಾ ಇದೆ. ನೋಡಿ, ಈಗ ನಾನು ಆಡ್ ಮಾಡಿರೋದ್ರಿಂದ ಇಲ್ಲಿ ಇದು ಕಾಣಿಸ್ತಾ ಇದೆ. ನಾನೀಗ ಡೆಸ್ಕ್ಟಾಪ್ ವರ್ಷನ್ಗೆ ಹೋಗಿ ನಾನು ಒಂದ್ ವೇಳೆ ಸಿಂಕ್ ಅಂತ ಮಾಡಿದ್ರೆ ಈಗ ನಾನು ಆಡ್ ಮಾಡಿರುವಂತಹ ಪೇಪರ್ ಕೂಡ ಇಲ್ಲಿ ಕಾಣಿಸುತ್ತೆ. ಇಲ್ಲಿ ನೋಡ್ಬೋದು. ನೋಡಿ, ಇಲ್ಲಿ ಆನ್ ಇನ್ವೆಸ್ಟಿಗೇಷನ್ ಇನ್ ಟು ದ ಡಿಟರ್ಮಿನೆಂಟ್ಸ್ ಆಫ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಈ ತರ ಇಲ್ಲಿ ನೀವು ಅಪ್ಡೇಟ್ ಡೀಟೇಲ್ಸ್ ಅಂತ ಮಾಡಿದ್ರೆ ಅಲ್ಲಿರುವಂಥ ಡೀಟೇಲ್ಸ್ ಅನ್ನೆಲ್ಲ ಇಲ್ಲಿಗೆ ತಗೊಳ್ಬಹುದು. ಸೊ ಈ ತರ ನೀವು ವೆಬ್ ವರ್ಷನ್ ಅಲ್ಲಿ ಕೂಡ ಕೆಲಸ ಮಾಡಬಹುದು. ಆನಂತರ ನೀವು ನಿಮ್ಮ ಪರ್ಸನಲ್ ಪ್ರೊಫೈಲ್ ಅನ್ನ ಕೂಡ ಕ್ರಿಯೇಟ್ ಮಾಡಬಹುದು. ಇಲ್ಲಿ ನಿಮ್ಮ ಹೆಸರಿರೋ ಕಡೆ ಇಲ್ಲಿ ಒಂದು ಸೆಟ್ಟಿಂಗ್ಸ್ ಅಂಡ್ ಪ್ರೈವಸಿ ಅಂತ ಇದೆ. ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಪರ್ಸನಲ್ ಪ್ರೊಫೈಲ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡಬಹುದು.
ಸೊ ಇಲ್ಲಿ ನಾನು ಇದು ಹೊಸ ಅಕೌಂಟ್ ಓಪನ್ ಮಾಡಿರೋದ್ರಿಂದ ನಾನು ಏನನ್ನು ಇಲ್ಲಿ ಆ್ಯಡ್ ಮಾಡಿಲ್ಲ. ಇಲ್ಲಿ ನಿಮ್ಮ ಫೋಟೋ ಹಾಕ್ಬೋದು, ಅದೇ ಥರ ನಿಮ್ಮ ಎಲ್ಲ ಡೀಟೇಲ್ಸನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಬಹುದು, ಆ್ಯಡ್ ಮಾಡಿ ಅಪ್ಡೇಟ್ ಮಾಡಬಹುದು. ಆ ನಂತರ ಇಲ್ಲಿ ಸ್ಕೋಪಸಲ್ಲಿ ನಿಮ್ಮದು ಒಂದು ವೇಳೆ ಪ್ರೊಫೈಲ್ ಇದ್ದರೆ ಅದನ್ನು ಕೂಡ ನೀವು ಇದಕ್ಕೆ ಲಿಂಕ್ ಮಾಡ್ಬೋದು. ಸೊ ಸ್ಕೋಪಸ್ ಪ್ರೊಫೈಲ್ ಅಂತ ಹೇಳಿದ ಕೂಡಲೇ ಅಲ್ಲಿ ಓಪನ್ ಆಗುತ್ತೆ. ಕನೆಕ್ಟ್ ಟು ಸ್ಕೋಪಸ್ ಪ್ರೊಫೈಲ್ ಅಂತ ಇದೆ. ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ನೀವು ನಿಮ್ಮದು ಯಾವ ಹೆಸರಲ್ಲಿ ಅಲ್ಲಿ ಪ್ರೊಫೈಲ್ ಕ್ರಿಯೇಟ್ ಆಗಿದೆಯೋ ಆ ಥರ ಪ್ರೊಫೈಲ್ ನೀವು ಇಲ್ಲಿ ಲಿಂಕ್ ಮಾಡ್ಬೋದು. ಇಲ್ಲಿ ನಿಮಗೆ ಆಗ ಹೇಳಿದಂಗೆ ಟೂಲ್ಸ್ ಅಂತ ಇದೆ. ಈ ಟೂಲ್ಸಲ್ಲಿ ವೆಬ್ ಇಂಪೋರ್ಟರ್ ಮತ್ತು MS ವರ್ಡ್ ಪ್ಲಗ್ಇನ್ ಅಂತ ಇದೆ. ಇದನ್ನು ನಾವು ಇನ್ಸ್ಟಾಲ್ ಮಾಡೋಣ, ಆಮೇಲೆ ಅದನ್ನು ಯಾವ ಥರ ಯೂಸ್ ಮಾಡ್ಬೋದು ಅಂತ ನೋಡೋಣ. ಸೊ ಈಗ ನಾನು ಮೆಂಡಲೆ ವೆಬ್ಸೈಟಿಗೆ ಹೋಗ್ತೀನಿ. ವೆಬ್ಸೈಟಿಗೆ ಹೋದಾಗ ಇಲ್ಲಿ ಕೆಳಗಡೆ ಬನ್ನಿ, ವೆಬ್ ವರ್ಷನಿಗೆ ಬಂದಾಗ ಇಲ್ಲಿ ಕೆಳಗೆ ಡೌನ್ಲೋಡ್ ಅಂತ ಇದೆ. ಡೌನ್ಲೋಡ್ಸಲ್ಲಿ ನಾವು ರೆಫರೆನ್ಸ್ ಮ್ಯಾನೇಜರ್ ಆಲ್ರೆಡಿ ಡೌನ್ಲೋಡ್ ಮಾಡಾಗಿದೆ. ಈಗ ವೆಬ್ ಇಂಪೋರ್ಟರನ್ನು ನಾವು ಡೌನ್ಲೋಡ್ ಮಾಡೋಣ. ಸೊ ಇದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಗೆಟ್ ವೆಬ್ ಇಂಪೋರ್ಟರ್ ಫಾರ್ ಕ್ರೋಮ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿ. ಈಗ ಇಲ್ಲಿ ಆಡ್ ಟು ಕ್ರೋಮ್ ಅಂತ ಇದೆ. ಇದಕ್ಕೆ ನಾವು ಕ್ಲಿಕ್ ಮಾಡೋಣ. ಆಡ್ ಎಕ್ಸ್ಟೆನ್ಷನ್ ಅಂತ ಮಾಡಿ. ಈಗ ಇದು ಡೌನ್ಲೋಡ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು ಮೆಂಡಲೆ ವೆಬ್ ಇಂಪೋರ್ಟರ್ ಹ್ಯಾಸ್ ಬೀನ್ ಆಡೆಡ್ ಟು ಕ್ರೋಮ್ ಅಂತ ಬರ್ತಾ ಇದೆ. ಇಲ್ಲಿ ಇದು ಆ್ಯಡ್ ಆಗಿದೆ. ಈ ಸಿಂಬಲ್ ನೋಡ್ಬೋದು ನೀವು. ಸೊ ವೆಬ್ ಇಂಪೋರ್ಟರ್ ಇಲ್ಲಿ ಆ್ಯಡ್ ಆಗಿದೆ. ಇಲ್ಲಿ ಎಕ್ಸ್ಟೆನ್ಷನ್ಸ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಮೆಂಡಲೆ ವೆಬ್ ಇಂಪೋರ್ಟರ್ ಅಂತ ಇದೆಯಲ್ಲ, ಇದನ್ನು ನಾನು ಪಿನ್ ಮಾಡ್ತೀನಿ. ಪಿನ್ ಮಾಡಿದಾಗ ಇದು ಇಲ್ಲಿ ಈ ಬಾರಲ್ಲಿ ಅದು ಡಿಸ್ಪ್ಲೇ ಆಗುತ್ತೆ. ನೋಡ್ಬೋದು ನೀವು, ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಈಗ ಇದನ್ನು ಯಾವ ಥರ ಯೂಸ್ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ನಾನೀಗ ಹೊಸ್ತು ಒಂದು ಟ್ಯಾಬನ್ನು ಓಪನ್ ಮಾಡ್ತಾ ಇದ್ದೀನಿ. ಟ್ಯಾಬ್ ಓಪನ್ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ವೆಬ್ ಇಂಪೋರ್ಟರ್ ಕಾಣಿಸ್ತಾ ಇದೆ. ಇಲ್ಲಿ ಈಗ ನಾನು ಯಾವುದಾದ್ರೂ ಆರ್ಟಿಕಲನ್ನು ಸರ್ಚ್ ಮಾಡ್ತಾ ಇದ್ದರೆ ಅದನ್ನು ನಾನು ಡೈರೆಕ್ಟಾಗಿ ಯಾವ ಥರ ಇಂಪೋರ್ಟ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ನಾನೀಗ ಗೂಗಲ್ ಸ್ಕಾಲರಿಗೆ ಹೋಗ್ತೀನಿ. ಗೂಗಲ್ ಸ್ಕಾಲರಿಗೆ ಹೋಗಿ ನಾನು ಒಂದು ಪೇಪರನ್ನು ಸರ್ಚ್ ಮಾಡ್ತೀನಿ, ಅಥವಾ ಯಾವುದಾದ್ರೂ ಒಂದು ಕೀವರ್ಡ್ಸ್ ಹಾಕ್ತೀನಿ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇದೆ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೀವರ್ಡ್ ಹಾಕಿ ಯಾವುದಾದ್ರೂ ನಿಮ್ಮ ಏರಿಯಾ ಆಫ್ ಇಂಟ್ರೆಸ್ಟ್ ಇದ್ದು ನೀವು ಪೇಪರನ್ನು ಹುಡುಕ್ಬೋದು. ನೋಡಿ, ಇಲ್ಲಿ ಗೂಗಲ್ ಸ್ಕಾಲರಲ್ಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ನಾನು ಸರ್ಚ್ ಮಾಡಿದಾಗ ಇಷ್ಟೊಂದು ಪೇಪರ್ಸ್ಗಳು ಬಂದಿದ್ದಾವೆ. ಇದನ್ನು ನಾನು ಒಂದು ವೇಳೆ ನನ್ನ ಡೆಸ್ಕ್ಟಾಪಲ್ಲಿ ತಗೊಳ್ಬೇಕು ಅಂತ ಇದ್ದರೆ, ನನ್ನ ಮೆಂಡಲೆ ಲೈಬ್ರರಿ ತಗೊಳ್ಬೇಕು ಅಂತ ಇದ್ದರೆ, ಇಲ್ಲಿ ನಾನು ಮೆಂಡಲೆ ವೆಬ್ ಇಂಪೋರ್ಟರ್ಗೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇದು ಮತ್ತೆ ಸೈನ್ ಇನ್ ಮಾಡಿ ಅಂತ ಹೇಳುತ್ತೆ. ಸೈನ್ ಇನ್ ಮಾಡಿ, ಸೇಮ್ ನಿಮ್ಮ ಲಾಗಿನ್ ID ಏನಿದೆಯೋ ಅದನ್ನೇ ಯೂಸ್ ಮಾಡಿ ಸೈನ್ ಇನ್ ಮಾಡಿ. ಈಗ ಇಲ್ಲಿ ನಾನು ಆಲ್ರೆಡಿ ಸೈನ್ ಇನ್ ಮಾಡಿರೋದ್ರಿಂದ ಇದು ಆಟೋಮ್ಯಾಟಿಕ್ ಆಗಿ ಅದು ತಗೊಂಡಿದೆ. ಸೊ ನಾನು ಈಗ ಇಲ್ಲಿ ಬಂದಿರೋವಂಥ ಎಲ್ಲ ಪೇಪರ್ಗಳು, ಎಲ್ಲ ಸರ್ಚ್ಗಳು ನಿಮಗೆ ಇಲ್ಲಿ ಸ್ವಲ್ಪ ಹೊತ್ತಿಗೆ ಕಾಣಿಸ್ಕೊಳ್ಳುತ್ತೆ. ಈಗ ಇಲ್ಲಿ ನೋಡ್ಬೋದು, ಇಲ್ಲಿ ಕಾಣಿಸ್ತಿರೋ ಪ್ರತಿಯೊಂದು ಸರ್ಚ್ ಕೂಡ ಇಲ್ಲಿ ಕಾಣಿಸ್ತಿದೆ. ಸೊ ನಿಮ್ಗೆ ಈಗ ಇದು ಎಲ್ಲವನ್ನು ನಾನು ನನ್ನ ಡೆಸ್ಕ್ಟಾಪ್ ವರ್ಷನ್ಗೆ ಹಾಕಬೇಕು ಅಂತ ಇದ್ದರೆ ನೀವು ಎಲ್ಲವನ್ನು ಸಿಲೆಕ್ಟ್ ಮಾಡ್ಬೋದು. ಪ್ರತಿಯೊಂದನ್ನು ಸಿಲೆಕ್ಟ್ ಆಲ್ ಅಂತ ಮಾಡ್ಬೋದು. ಸಿಲೆಕ್ಟ್ ಆಲ್ ಅಂತ ಮಾಡಿ ನೀವು ಆ್ಯಡ್ ಮಾಡಿದರೆ ನಿಮ್ಮ ಲೈಬ್ರರಿಗೆ ಹೋಗಿ ಆ್ಯಡ್ ಆಗುತ್ತೆ. ಅಥವಾ ಬೇಡ, ನನಗೆ ಸಿಲೆಕ್ಟೆಡ್ ಪೇಪರ್ಸ್ ಮಾತ್ರ ಬೇಕು ಅಂತ ಇದ್ದರೆ ಈ ಎರಡನ್ನೇ ನಾನು ಸಿಲೆಕ್ಟ್ ಮಾಡ್ತಾ ಇದ್ದೀನಿ. PDF ನಾಟ್ ಫೌಂಡ್ ಅಂತ ಬರ್ತಿದೆ. PDF ಇದ್ದರೆ ಆ PDF ಅನ್ನು ಕೂಡ ತಗೊಳುತ್ತೆ. ಇಲ್ಲಿ ಯಾವ PDF ಅವೈಲೇಬಲ್ ಇಲ್ಲ, ಬಟ್ ಅದರ್ವೈಸ್ PDF ಇದ್ದರೆ ಆ PDF ಅನ್ನು ಕೂಡ ಅದು ತಗೊಂಡ್ಬಿಡುತ್ತೆ. ಸೊ ನಾನೀಗ ಈ 2 ಪೇಪರನ್ನು, ಈ 3 ಪೇಪರ್ಗಳನ್ನು ನಾನು ಇಲ್ಲಿ ಆ್ಯಡ್ ಅಂತ ಮಾಡ್ತೀನಿ. ಲೈಬ್ರರಿಗೇನೆ ಆ್ಯಡ್ ಮಾಡ್ಬೋದು, ಅಥವಾ ಇಲ್ಲಿ ನೋಡ್ಬೋದು ನೀವು ಪ್ರೈವೇಟ್ ಗ್ರೂಪ್ ಅಂತ ಇದೆ, ಈ ಗ್ರೂಪಿಗೆ ನಾನು ಡೈರೆಕ್ಟಾಗಿ ಹಾಕ್ತೀನಿ, ಆ್ಯಡ್ ಅಂತ ಮಾಡ್ತೀನಿ. ಆ್ಯಡ್ ಅಂತ ಮಾಡಿದಾಗ ಈಗ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಮೆಂಡಲೆ ಡೆಸ್ಕ್ಟಾಪಿಗೆ ಬನ್ನಿ.
ಡೆಸ್ಕ್ಟಾಪಿಗೆ ಬಂದ ಕೂಡಲೇ ನಾನು ಆಗ ತಿಳಿಸಿದಂತೆ ನಿಮಗೆ ಸಿಂಕ್ ಮಾಡಬೇಕು. ಪ್ರತಿ ಸಲನೂ ನೀವು ಸಿಂಕ್ ಮಾಡಬೇಕು. ಸಿಂಕ್ ಮಾಡಿದ ನಂತರ ನೀವು ಅಲ್ಲಿ ಏನೆಲ್ಲ ಚೇಂಜಸ್ ಮಾಡಿದಿರೋ ಅಥವಾ ಯಾವ ಫೈಲ್ಸ್ಗಳನ್ನು ಹೊಸದಾಗಿ ಹಾಕಿದಿರೋ ಅದೆಲ್ಲವೂ ಇಲ್ಲಿ ಬಂದು ಸೇರ್ಕೊಳ್ಳುತ್ತೆ. ನಾನೀಗ ಈ ಗ್ರೂಪಿಗೆ ಹೋಗ್ತೀನಿ. ಗ್ರೂಪಿಗೆ ಹೋದಾಗ ಇಲ್ಲಿ ನೋಡ್ಬೋದು, ಈಗ ನಾನು ಜಸ್ಟ್ ಆ್ಯಡ್ ಮಾಡಿರೋವಂಥ 3 ಪೇಪರ್ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ PDF ಇರಲಿಲ್ಲ, ಅದರಿಂದ ಆ PDF ಇಲ್ಲಿ ಕಾಣಿಸ್ತಿಲ್ಲ. ಅದರ ನಂತರ ನೀವು ಈ PDF ಅನ್ನು ಬೇಕಾದರೆ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡಬಹುದು. ನೋಡಿ, ಎಲ್ಲ ಡೀಟೇಲ್ಸ್ ತಂತಾನೆ ಜನರೇಟ್ ಆಗಿದೆ. ಸೊ ಈ ಥರ ನಿಮಗೆ ಬೇಕಾಗಿರುವಂತಹ ಎಲ್ಲ ಇನ್ಫಾರ್ಮೇಷನ್, ಎಲ್ಲ ಪೇಪರ್ಸ್ಗಳನ್ನು ನೀವು ತುಂಬ ಈಸಿಯಾಗಿ ನಿಮ್ಮ ಡೆಸ್ಕ್ಟಾಪ್ ವರ್ಷನ್ಗೆ ನೀವು ಇಂಪೋರ್ಟ್ ಮಾಡ್ಬೋದು. ಸೊ ಈ ಥರ ನೀವು ವೆಬ್ ಇಂಪೋರ್ಟರ್ನ ಸಹಾಯದಿಂದ ತುಂಬ ಈಸಿಯಾಗಿ ಪೇಪರ್ಸ್ಗಳನ್ನು ಕಲೆಕ್ಟ್ ಮಾಡ್ಬೋದು. ಈಗ ಮೆಂಡಲೆ ಡೆಸ್ಕ್ಟಾಪಿಗೆ ಬಂದು ಇಲ್ಲಿ ಟೂಲ್ಸ್ ಇದೆ. ಟೂಲ್ಸಲ್ಲಿ ಇನ್ಸ್ಟಾಲ್ MS ವರ್ಡ್ ಪ್ಲಗ್ಇನ್ ಅಂತ ಹೇಳಿ, ಸೊ ಇದು MS ವರ್ಡ್ಗೆ ಒಂದು ಪ್ಲಗ್ಇನ್ ಅನ್ನು ಇನ್ಸ್ಟಾಲ್ ಮಾಡುತ್ತೆ. ಇದರಿಂದ ನಮ್ಮ ಸೈಟೇಷನ್ ಮತ್ತು ಬಿಬ್ಲಿಯೋಗ್ರಫಿ ಜನರೇಟ್ ಮಾಡೋದು ಈಸಿ ಆಗುತ್ತೆ. ಸೊ ಇದನ್ನು ನಾವು ಇನ್ಸ್ಟಾಲ್ ಮಾಡೋಣ. ಸೊ ನಾವು ಈಗ ಆಲ್ರೆಡಿ ಇದನ್ನು ಇನ್ಸ್ಟಾಲ್ ಮಾಡಿದೆ. ಸೊ ಓಕೆ ಅಂತ ಕೊಡಿ. ಸೊ ಇಲ್ಲಿ ನಾನು ವರ್ಡ್ಗೆ ಬಂದಾಗ ಇಲ್ಲಿ ನಾನು ವರ್ಡ್ ಫೈಲ್ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದಾಗ ಇಲ್ಲಿ ರೆಫರೆನ್ಸ್ ಅಂತ ಇದೆ. ರೆಫರೆನ್ಸ್ ಅಂತ ಇಲ್ಲಿ ರೆಫರೆನ್ಸ್ಗೆ ಬಂದಾಗ ನೀವು ನೋಡ್ಬೋದು ಇನ್ಸರ್ಟ್ ಸೈಟೇಷನ್ ಮತ್ತು ಓಪನ್ ಮೆಂಡಲೆ ಈ 2 ಐಕನ್ ನಿಮಗೆ ಕಾಣುತ್ತೆ. ಇದರಿಂದ ನನಗೆ ಸೈಟೇಷನ್ ಮಾಡೋದು ಸುಲಭ ಆಗುತ್ತೆ. ಸೊ ಈಗ ಸೈಟೇಷನ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಈಗ ನಾನು ಮೆಂಡಲೆ ಡೆಸ್ಕ್ಟಾಪಿಗೆ ಹೋಗ್ತೀನಿ. ಡೆಸ್ಕ್ಟಾಪಿಗೆ ಹೋದಾಗ ಸಪೋಸ್ ನಾನು ಈ ಒಂದು ಪೇಪರ್ನ ಏನೋ ರೆಫರೆನ್ಸ್ ತಗೊಂಡು ನಾನು ಬರೀತಾ ಇದ್ದೀನಿ. ಈಗ ನನಗೆ ಈ ಪೇಪರ್ನ ಏನಾದರೂ ಒಂದು ಇನ್ಫಾರ್ಮೇಷನ್, ಸೊ ಇಫೆಕ್ಟಿವ್ನೆಸ್ ಆಫ್ ರಿಲೇಷನ್ಶಿಪ್ ಮಾರ್ಕೆಟಿಂಗ್. ಸೊ ನಾನೀಗ ವರ್ಡ್ ಫೈಲಿಗೆ ಬರ್ತೀನಿ. ವರ್ಡ್ ಫೈಲಿಗೆ ಬಂದು ಇಫೆಕ್ಟಿವ್ ಮಾರ್ಕೆಟ್ ಕಂಡೀಷನ್ಸ್ ಅಂತ ನಾನು ಬರೀತೀನಿ. ಬಟ್ ನಾನು ಇದನ್ನು ಸುಮ್ಮನೆ ಒಂದು ಎಕ್ಸಾಂಪಲ್ಗೆ ಅಂತ ಬರ್ತಿದ್ದೀನಿ. ಇದನ್ನು ನಾನು ಆ ಪೇಪರ್ನ ರೆಫರೆನ್ಸಿಂದ ತೊಗೊಂಡು ಬರೆದಿದ್ದೀನಿ ಅಂತ ನಾನಿಲ್ಲಿ ಸೈಟೇಷನ್ ಮಾಡಬೇಕು ಅಂತ ಇದೆ. ಸೊ ನಾನೇನು ಮಾಡಬೇಕು ಅಂದರೆ, ಈಗ ಇದು ಯಾವ ಪೇಪರಿಂದ ತಗೊಂಡಿರೋದು, ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ದ ಎಫೆಕ್ಟಿವ್ನೆಸ್ ಅಂತ ಇದೆ. ಇಲ್ಲಿ ಈಗ ನಾನು ಇನ್ಸರ್ಟ್ ಸೈಟೇಷನ್ ಅಂತ ಇಲ್ಲಿ ಇದನ್ನು ಕ್ಲಿಕ್ ಮಾಡಬೇಕು. ಇನ್ಸರ್ಟ್ ಸೈಟೇಷನ್ ಅಂತ ಬಂದಾಗ ಇಲ್ಲಿ ಯಾವ ಪೇಪರ್ ಅಂತ ಹೇಳಿ ನಾನು ಹಾಕಬೇಕು. ಸೊ ನನಗೆ ಆ ಪೇಪರ್ನ ಹೆಸರು ಗೊತ್ತಿರ್ಬೋದು ಅಥವಾ ನಾನು ಆ ಪೇಪರ್ನ ಆಥರ್ನ ಬಗ್ಗೆ ಕೂಡ ಬರಿಬೋದು. ಸೊ ಇಲ್ಲಿಗ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಅಂತ ಇದೆ. ಸೊ ನಾನು ಇನ್ಸರ್ಟ್ ಸೈಟೇಷನ್ ಅಂತ ಬಂದಾಗ ಫ್ಯಾಕ್ಟರ್ಸ್ ಅಂತ ಬರಿತೀನಿ. ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್. ಈಗ ಎರಡು ಪೇಪರ್ಗಳು ಓಪನ್ ಆಗಿದ್ದಾವೆ. ಸೊ ಈ ಪೇಪರ್ನ ಸೈಟೇಷನ್ ಇರೋದ್ರಿಂದ ನಾನು ಈ ಪೇಪರನ್ನು ರೆಫರ್ ಮಾಡಿರೋದ್ರಿಂದ ನಾನು ಇದನ್ನು ಓಕೆ ಅಂತ ಒತ್ತಿದ್ದೀನಿ. ಸೊ ಓಕೆ ಅಂತ ಒತ್ತಿದಾಗ ನೋಡಿ ಸೈಟೇಷನ್ ಫಾರ್ಮ್ಯಾಟ್ ಆಗ್ತಾ ಇದೆ. ಸೊ ಇಲ್ಲಿ ಈಗ ಯಾವ ಸ್ಟೈಲಲ್ಲಿದೆ, ಇದು IEEE ಸ್ಟೈಲಲ್ಲಿದೆ. IEEE ಸ್ಟೈಲಲ್ಲಿ ಇರೋದ್ರಿಂದ ಅದು ನಂಬರ್ 1 ಅಂತ ಬಂದಿದೆ. ನಾನು ಈಗ ಇದನ್ನು ಒಂದು ವೇಳೆ AMA 11th ಎಡಿಷನ್ಗೆ ಮಾಡಬೇಕು ಅಂತ ಇದ್ದರೆ ಅದು ನೋಡಿ ಆ ರೆಫರೆನ್ಸು ಮೇಲೆ ಸೂಪರ್ ಸ್ಕ್ರಿಪ್ಟ್ ಆಗಿದೆ 1 ಅಂತ. ಸೊ ಈ ಥರ ನನಗೆ ಯಾವ ಸ್ಟೈಲ್ ಬೇಕಾದರೂ ನಾನು ಇದನ್ನು ಶಿಕಾಗೋ ಸ್ಟೈಲಲ್ಲಿ ಮಾಡಬೇಕು ಅಂತ ಇದ್ದರೆ ಇದು ನೋಡಿ ಈ ಥರ ಇಯರ್ ಬರುತ್ತೆ. ಅದೇ ಥರ ಅಲ್ಲಿ ಆಥರ್ನ ಹೆಸರು ಕೂಡ ಬರುತ್ತೆ. ಸೊ ಇದಾದ ನಂತರ ನನಗೀಗ ಇನ್ನೂ ಒಂದು ರೆಫರೆನ್ಸ್ ಕೊಡಬೇಕು ಅಂತ ಇದ್ದೀನಿ. ನಾನು ಬೇರೆ ಪೇಪರನ್ನು ರೆಫರ್ ಮಾಡ್ತೀನಿ. ಮೈ ಲೈಬ್ರರಿಗೆ ಹೋಗ್ತೀನಿ. ಈಗ ನಮ್ಮದೇ ಪೇಪರ್ ಇದೆ ಇಲ್ಲಿ. ಈ ಪೇಪರ್ನ ಒಂದು ಇನ್ಫಾರ್ಮೇಷನನ್ನು ಆನ್ಲೈನ್ ಲರ್ನಿಂಗ್ ಈಸ್ ಇಂಪಾರ್ಟೆಂಟ್ ಅಂತ ನಾನು ಟೈಪ್ ಮಾಡ್ತೀನಿ. ನೆಕ್ಸ್ಟ್ ಪಾಯಿಂಟ್ ನಾನು ಆನ್ಲೈನ್ ಲರ್ನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಟೈಪ್ ಮಾಡ್ತೀನಿ. ಈಗ ನನಗೆ ಇಲ್ಲಿ ಸೈಟ್ ಮಾಡಬೇಕು. ಸೊ ಸೈಟ್ ಮಾಡಬೇಕಾದ್ರೆ ನನಗೆ ನನ್ನ ಪೇಪರ್ನ ಹೆಸರು ಗೊತ್ತಿದೆ. ಸೊ ಅದರಿಂದ ನಾನು ಬೇಕಾದರೆ ನನ್ನ ಹೆಸರನ್ನೇ ನಾನು ಹಾಕ್ತೀನಿ. ಆವಾಗ ನಮ್ಮ ಪೇಪರ್ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಇದನ್ನು ನಾನು ಓಕೆ ಅಂತ ಕೊಡ್ತೀನಿ. ಓಕೆ ಅಂತ ಕೊಟ್ಟಾಗ ಸೈಟೇಷನ್ ಫಾರ್ಮ್ಯಾಟ್ ಆಗ್ತಾ ಇದೆ. ಸೊ ಈ ಥರ ನಾವು ನಮ್ಮ ಸೈಟೇಷನ್ಗಳನ್ನು ಬೇಕಾದ ಸ್ಟೈಲಲ್ಲಿ ನಾವು ಬರಿಬೋದು. ಸೊ ಈಗ APA ಸ್ಟೈಲಲ್ಲಿ ಬರಿಬೇಕು ಅಂತ ಇದ್ದರೆ ಅದು ಚೇಂಜ್ ಆಗುತ್ತೆ. ನೋಡಿ ಎರಡೂ ಕಡೆ APA ಸ್ಟೈಲಲ್ಲಿ ಚೇಂಜ್ ಆಗಿದೆ. ಈಗ ನನಗೆ ಒಂದು ರೆಫರೆನ್ಸ್ ಲಿಸ್ಟ್ ಅಥವಾ ಬಿಬ್ಲಿಯೋಗ್ರಫಿಯನ್ನು ಜನರೇಟ್ ಮಾಡಬೇಕು ಅಂತಿದ್ರೆ ನನಗೆ ಎಲ್ಲಿ ಬಿಬ್ಲಿಯೋಗ್ರಫಿಯನ್ನು ಜನರೇಟ್ ಮಾಡಬೇಕು,
ಸಪೋಸ್ ನಾನು ಇಲ್ಲಿ ಜನರೇಟ್ ಮಾಡಬೇಕು ಅಂತ ಇದ್ದರೆ, ಈಗ ನಾನು ಏನು ಮಾಡಬೇಕು ಅಂದರೆ ಇನ್ಸರ್ಟ್ ಬಿಬ್ಲಿಯೋಗ್ರಫಿ ಅಂತ ಕೊಡಬೇಕು. ಇನ್ಸರ್ಟ್ ಬಿಬ್ಲಿಯೋಗ್ರಫಿ ಅಂತ ಕೊಟ್ಟ ಕೂಡಲೇ ಬಿಬ್ಲಿಯೋಗ್ರಫಿ ಇಲ್ಲಿ ಆಲ್ಫಾಬೆಟಿಕಲಿ ಜನರೇಟ್ ಆಗುತ್ತೆ. ಇಲ್ಲಿ ನೋಡಿ ಎಷ್ಟು ನಮ್ಮ ಕೆಲಸ ಈಸಿಯಾಗಿ ಹೋಗಿದೆ. ಸೊ ಇದು APA ಸ್ಟೈಲಲ್ಲಿದೆ. ಈಗ ನಾನು ಅದನ್ನು ಚೇಂಜ್ ಮಾಡಬೇಕು ಅಂತ ಇದ್ದರೆ ಶಿಕಾಗೋ ಸ್ಟೈಲಲ್ಲಿ ನಾನು ಅದನ್ನು ಬೇಕಾದರೆ ಚೇಂಜ್ ಮಾಡ್ಬೋದು. ನೋಡಿ ಏನಾಗ್ತಿದೆ, ಅದು ಚೇಂಜಸ್ ನಿಮಗೆ ಇಲ್ಲಿ ಕಾಣಿಸ್ಬೋದು. ಇದು ಜಾಸ್ತಿ ಚೇಂಜಸ್ ಕಾಣೋದಿಲ್ಲ. ಈಗ AMA ಸ್ಟೈಲಲ್ಲಿ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ. ಆವಾಗ ನೋಡಿ 1 2 1 ಅಂತ ಇರೋದು ಇಲ್ಲಿ ರೆಫರೆನ್ಸ್ ಬಂದಿದೆ, 2 ಅಂತ ಇರೋದು ಇಲ್ಲಿ ರೆಫರೆನ್ಸ್ ಬರುತ್ತೆ. ಸೊ ನೀವು ಯಾವುದೇ ಪೇಪರನ್ನು ಬರೀಬೇಕಾದ್ರೆ ತುಂಬ ಈಸಿಲಿ ನೀವು ವರ್ಡ್ ಡಾಕ್ಯುಮೆಂಟ್ಗೆ ಹೋಗಿ ನಿಮಗೆ ಬೇಕಾದ ರೀತಿಯಲ್ಲಿ ಸೈಟೇಷನನ್ನು ಕೊಡ್ತಾ ಹೋಗ್ಬೋದು, ರೆಫರೆನ್ಸ್ಗಳನ್ನು ಕೊಡ್ತಾ ಹೋಗ್ಬೋದು. ಆಮೇಲೆ ಕೊನೆಗೆ ಒಂದು ಬಿಬ್ಲಿಯೋಗ್ರಫಿಯನ್ನು ಜನರೇಟ್ ಮಾಡಬಹುದು. ಇದು ಒಂದು ಕ್ಲಿಕ್ಕಲ್ಲಿ ಒಂದೇ 1 ಸೆಕೆಂಡ್ ತಗೊಳ್ಳುತ್ತೆ ಅಷ್ಟೇ. ನಿಮ್ಮ ಅಕಾಡೆಮಿಕ್ ರೈಟಿಂಗ್ ಕೆಲಸ ತುಂಬ ಈಸಿಯಾಗಿ, ತುಂಬ ಎಫೆಕ್ಟಿವ್ ಆಗಿ ಆಗುತ್ತೆ. ಅದೇ ಥರ ನೀವು ಆ ಟೂಲ್ಸ್ಗೆ ಹೋಗದೆ ನೀವು ಯಾವುದಾದ್ರೂ ಒಂದು ಪೇಪರನ್ನು ರೆಫರ್ ಮಾಡಿದಾಗ ಅದರ ಸೈಟೇಷನನ್ನು ಕೂಡ ಕಾಪಿ ಮಾಡ್ಬೋದು. ಸೊ ಒಂದು ಪೇಪರನ್ನು ಸೆಲೆಕ್ಟ್ ಮಾಡಿ ಇದು ರೆಫರೆನ್ಸನ್ನು ಕೊಡಬೇಕು ಅಂತಿದ್ರೆ ರೈಟ್ ಕ್ಲಿಕ್ ಮಾಡಿ ಕಾಪಿ ಆ್ಯಸ್ ಅಂತ ಮಾಡಿ ಫಾರ್ಮ್ಯಾಟೆಡ್ ಸೈಟೇಷನ್. ಸೊ ಫಾರ್ಮ್ಯಾಟೆಡ್ ಸೈಟೇಷನ್ ಅಂದರೆ ನೀವು ಫಸ್ಟಿಗೆ ನೋಡ್ಕೊಳ್ಬೇಕು ಇಲ್ಲಿ ಯಾವ ಸೈಟೇಷನ್ ಸ್ಟೈಲನ್ನು ನೀವು ಕ್ಲಿಕ್ ಮಾಡಿದ್ದೀರಾ ಅಂತ. ಇಲ್ಲೀಗ ಅಮೇರಿಕನ್ ಮೆಡಿಕಲ್ ಅಸೋಸಿಯೇಷನ್ ಈ ಸೈಟೇಷನ್ ಸ್ಟೈಲ್ ಸೆಲೆಕ್ಟ್ ಆಗಿದೆ. ಸೊ ನಾನು ಇಲ್ಲಿಗೆ ಬಂದಾಗ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಕಾಪಿ ಆ್ಯಸ್ ಫಾರ್ಮ್ಯಾಟೆಡ್ ಸೈಟೇಷನ್ ಅಂತ ತಗೊಂಡು ವರ್ಡ್ ಫೈಲಿಗೆ ಬರಬೇಕು. ವರ್ಡ್ ಫೈಲಿಗೆ ಬಂದು ಇಲ್ಲಿ ಕಂಟ್ರೋಲ್-V ಅಂತ ಮಾಡಿದರೆ ನೋಡಿ ಅದು ಈ ಥರ ಜನರೇಟ್ ಆಗುತ್ತೆ. ಸೊ ಇದು AMA ಸ್ಟೈಲಲ್ಲಿದೆ. ಅದೇ ಥರ ನೀವು ಸೇಮ್ ರೆಫರೆನ್ಸನ್ನು ಈಗ ನಾನು ಇಲ್ಲಿ ವ್ಯೂ ಚೇಂಜ್ ಮಾಡ್ತೀನಿ. ಸೈಟೇಷನ್ ಸ್ಟೈಲನ್ನು ನಾನು APA ಸ್ಟೈಲಿಗೆ ನಾನು ತಗೊಳ್ತೀನಿ. ಆಮೇಲೆ ಸೇಮ್ ಪೇಪರನ್ನು ನಾನು ಕಾಪಿ ಆ್ಯಸ್ ಫಾರ್ಮ್ಯಾಟೆಡ್ ಸೈಟೇಷನ್ ಅಂತ ತಗೊಂಡು ಇಲ್ಲಿ ಮತ್ತೆ ಅದನ್ನು ಕಾಪಿ ಮಾಡಿದಾಗ ಪೇಸ್ಟ್ ಮಾಡಿದಾಗ ನೋಡಿ ಇದು ಬೇರೆ ಥರ ಸೈಟ್ ಆಗಿದೆ. ಸೊ ಈ ಥರ ನೀವು ಮ್ಯಾನ್ಯುಯಲಿ ಕೂಡ ಮಾಡ್ಬೋದು. ಇಲ್ಲಿ ಮೆಂಡಲೆ ಡೆಸ್ಕ್ಟಾಪಿಗೆ ಹೋಗಿ ಪ್ರತಿಯೊಂದು ಪೇಪರ್ನ ಸೈಟೇಷನ್ಗಳನ್ನು ಕೂಡ ಕೊಡ್ಬೋದು. ಸೊ ಈ ಥರ ನೀವು ಇದರ ಎಲ್ಲ ಫೀಚರ್ಸನ್ನು ನೋಡಿದ್ದೀರಾ. ಇದು ನಮ್ಮ ಅಕಾಡೆಮಿಕ್ ರೈಟಿಂಗಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದೆ, ಎಷ್ಟು ಇದರ ಉಪಯೋಗ ಇದೆ ಅಂತ ನೀವು ತಿಳ್ಕೊಂಡಿರ್ಬೋದು. ನಾ ಹೇಳಿದ ಎಲ್ಲ ಪಾಯಿಂಟ್ಸ್ಗಳು ಎಲ್ಲ ಹೇಳ್ಕೊಟ್ಟಿರುವ ರೀತಿ ನಿಮಗೆ ಅರ್ಥ ಆಗಿರ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ನಿಮ್ಮ ರಿಸರ್ಚಲ್ಲಿ ಇದನ್ನು ಆದಷ್ಟು ಜಾಸ್ತಿ ನೀವು ಇದನ್ನು ಯೂಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಧನ್ಯವಾದಗಳು.